ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಸಕಲೇಶಪುರದಲ್ಲಿ ಇರ್ತಕ್ಕಂಥ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀನಿ. ಇದರ ವಿಶೇಷ ಏನಂತಂದ್ರೆ ಸ್ನೇಹಿತರೆ, ಇದು ಒಂದು ವೆರಿ ಎಕ್ಸ್ಪ್ಲೋರಿಂಗ್ ಜಾಗ ಮತ್ತು ಫಿಲಂ ಸ್ಪಾಟ್, ಶೂಟಿಂಗ್ ಸ್ಪಾಟ್ ಕೂಡ ಆಗಿರ್ತದೆ. ಸ್ನೇಹಿತರೆ, ಬನ್ನಿ ಈ ಫಿಲಂ ಸ್ಪಾಟ್ ನಾನು ಸ್ಪೆಷಲ್ ಆಗಿ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಈ ಸ್ಪಾಟ್ ಅಲ್ಲಿ ಒಂದು ವಿಶೇಷವಾದ ಒಂದು ಸಾಂಗ್ ಕೂಡ ಶೂಟ್ ಮಾಡಿದ್ದಾರೆ. ಇದು ಬೆಂಗಳೂರಿಂದ ಕೇವಲ 255 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಜಾಗ. ಇದು ಬರ್ತಕ್ಕಂಥದ್ದು ಬಂದು ಸಕಲೇಶಪುರದಲ್ಲಿ. ಆಗ ಇದರ ಜಾಗದಲ್ಲಿ ಒಂದು ಫಿಲಂ ಸಾಂಗ್ ನ ಶೂಟ್ ಮಾಡಿದ್ದಾರೆ. ಅದು ಈ ಬದುಕಿನ ಪಯಣಕ್ಕೂ ತಿರುವು ಇದೆ, ಈ ತಿರುವಲು ದಾರಿಯು ಸಾಗುತ್ತಿದೆ, ದೇವರ ಆಟವು ಜೀವನ ಪಾಠವು ಸಂಚಾರಿಯಾಗು ನೀ ಎಂಬ ಒಂದು ಹಾಡ ಇಲ್ಲಿ ಶೂಟಿಂಗ್ ಕೂಡ ಆಗಿರ್ತದೆ. ಸ್ನೇಹಿತರೆ, ಇದು ಒಂದು ವೆರಿ ಇಂಟ್ರೆಸ್ಟಿಂಗ್ ಮತ್ತು ಎಕ್ಸ್ಪ್ಲೋರಿಂಗ್ ಜಾಗ ಆಗಿರ್ತದೆ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ನಿಮಗೆ ಈ ದೇವಸ್ಥಾನದ ಸುತ್ತಲೂ ಮತ್ತು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಏನೇನಿದೆ ನಾನು ತೋರಿಸ್ತೀನಿ. ಹಾಗೆ ದೇವಸ್ಥಾನದ ಇತಿಹಾಸ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇದು ಒಂದು ವೆರಿ ಪಾಪ್ಯುಲರ್ ಪ್ಲೇಸ್ ಆಗಿರ್ತದೆ. ಸ್ನೇಹಿತರೆ, ಈ ಸ್ಥಳ ಪುರಾಣದ ಪ್ರಕಾರ ಇದು ಮಹಾಭಾರತ ಕಾಲದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ದೇಶದಾದ್ಯಂತ ಸುತ್ತಾಡಿ ಇಲ್ಲಿ ಬಂದು ಶಿವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಶಿವಾಲಯಗಳಲ್ಲಿ ಇದು ಒಂದು ವಿಶೇಷವಾದ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಅದುವೇ ಈ ಬೆಟ್ಟದ ಭೈರವೇಶ್ವರ ದೇವಾಲಯ ಮುಂಚೂಣಿಯಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಬನ್ನಿ ಈ ದೇವಸ್ಥಾನದ ಎಕ್ಸ್ಪ್ಲೋರಿಂಗ್ ಮಾಡೋಣ ಸ್ನೇಹಿತರೆ. ಇದು ಮೊದಲು ನಾವು ಬೆಟ್ಟದಿಂದ ಹತ್ತಬೇಕಾದ್ರೆ ಮೆಟ್ಲುಗಳಿದೆ. ಸುಮಾರಿಂದ 50ರಿಂದ 100 ಮೆಟ್ಲುಗಳು ಇಲ್ಲಿ ನಾವು ಹತ್ತಬೇಕು ಹೋಗಬೇಕಾಗತ್ತೆ. ಅಷ್ಟೇ ವೆರಿ ರೈನಿಂಗ್ ಸೀಸನ್ ಅಂದ್ರೆ ಮಾನ್ಸೂನ್ ಸೀಸನ್ ಅಲ್ಲಿ ನಾನು ವಿಸಿಟ್ ಮಾಡಿದ್ದು ಮತ್ತು ನಿಮಗೋಸ್ಕರ ಇದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಅಷ್ಟೇ ಬ್ಯೂಟಿಫುಲ್ ಗ್ರೀನರಿ, ಲಸ್ಕರಿ ಗ್ರೀನ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಸಕಲೇಶಪುರದಿಂದ ನಿಮಗೆ 35 ಕಿಲೋಮೀಟರ್ ದೂರದಲ್ಲಿ ಸಿಗ್ತಕ್ಕಂಥ ಒಂದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ ಅಂತ ಹೇಳ್ಬೋದು. ಇದು ಸುತ್ತಲೂ ಬೆಟ್ಟದಲ್ಲಿ ತುಂಬಿರ್ತಕ್ಕಂಥದ್ದು. ಇದು ಪಾಂಡವಪುರ ಬೆಟ್ಟದಲ್ಲಿ ಬರ್ತಕ್ಕಂಥ ವಿಶೇಷವಾದ ಒಂದು ಜಾಗ. ಇದು ಪಾಂಡವಪುರ ಅಂದ್ರೆ ಪಾಂಡವರು ನಿರ್ಮಿಸಿದ ವಿಶೇಷವಾದ ಜಾಗ. ನೋಡಿ, ಇದು ಅದುವೇ ಭೈರವೇಶ್ವರ ಟೆಂಪಲ್ ಅಂತ ಹೇಳ್ಬೋದು, ಮಂದಿರ ಅಂತ ಹೇಳ್ಬೋದು. ಸುಮಾರು 700 ವರ್ಷಗಳ ಇತಿಹಾಸ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇದು ಹೊಯ್ಸಳರು ಮರು ನಿರ್ಮಾಣ ಮಾಡಿದ್ದು ಒಂದು ವಿಶೇಷವಾಗಿ ನಮಗೆ ಸಿಗತ್ತೆ ಇಲ್ಲಿ. ಈ ದೇವಾಲಯ ಸಾಲಿನಲ್ಲಿ ಬೆಟ್ಟದ ಭೈರವೇಶ್ವರ ದೇವಾಲಯ ಮುಂಚೂಣಿಯಲ್ಲಿ ಇರುವುದು ಒಂದು ವಿಶೇಷ. ಹಾಗೆ ಸಕಲೇಶಪುರ ಘಟ್ಟಗಳ ಮಧ್ಯೆ ಅನೇಕ ಪ್ರವಾಸಿ ತಾಣಗಳ ಮಧ್ಯೆ ಒಂದು ಸಿಗ್ತಕ್ಕಂಥ ಒಂದು ವೆರಿ ಪಾಪ್ಯುಲರ್ ಜಾಗ ಅಂತ ಹೇಳ್ಬೋದು. ನೋಡಿ, ಈ ಪ್ರಕೃತಿಯ ರಮಣೀಯ ಜಾಗ, ಮೋಡ ಮುಸುಕಿದ ಕವಿದ ಜಾಗದಲ್ಲಿ ನಾವು ಇವತ್ತು ಶ್ರೀ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಹಾಗೆ ಪಾಂಡವರು ಈ ಬೆಟ್ಟದ ಮೇಲೆ ವಾಸಿಸುತ್ತಿದ್ದರು ಅನ್ನೋದು ಒಂದು ವಿಶೇಷ. ಎಂಬುದಕ್ಕೆ ಸಾಕ್ಷಿಯಾಗಿ ಇಲ್ಲಿ ದೇವಾಲಯದಲ್ಲಿ ದೊಡ್ಡ ದೊಡ್ಡ ರೂಪುವ ಕಲ್ಲುಗಳು ನಾವು ನೋಡಬಹುದು. ಈ ದೇವಾಲಯದ ಸುತ್ತ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಇಲ್ಲಿಂದ ನಿಂತು ನೀವು ಬೆಟ್ಟ ಸುತ್ತಮುತ್ತಲಿನ ಪಶ್ಚಿಮ ಘಟ್ಟಗಳನ್ನು ಕೂಡ ನೀವು ನೋಡಬಹುದು. ನೋಡಿ, ನಾನು ಕೂಡ ಎಕ್ಸ್ಪ್ಲೋರ್ ಮಾಡಿದ್ದು ಒಂದು ವಿಶೇಷವಾದ ಒಂದು ಜಾಗ. ಇದು ಫಿಲಂ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಅಷ್ಟೇ ರಮಣೀಯವಾಗಿ ಅಚ್ಚುಕಟ್ಟಾಗಿ ನಮಗೆ ನೋಡ್ಲಿಕ್ಕೆ ಸಿಗ್ತಕ್ಕಂಥ ಒಂದು ಜಾಗ. ಪ್ರತಿ ವರ್ಷ ಜನವರಿಯಲ್ಲಿ ಈ ಭೈರವೇಶ್ವರನಿಗೆ ವಾರ್ಷಿಕ ಅಭಿಷೇಕ ನಡೀತದೆ.
ಆಗ ಬಂದು ಭಗವಂತನ ಆಶೀರ್ವಾದ ಪಡೆಯಲು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಕರ್ನಾಟಕ ಇತರ ಜಿಲ್ಲೆಗಳಿಂದ ಭಕ್ತಾದಿಗಳು ಬಂದು ಇಲ್ಲಿ ಭಾಗವಹಿಸುವುದು ಒಂದು ವಿಶೇಷ. ಹಾಗೆ ಈ ಭೈರವೇಶ್ವರ ಟೆಂಪಲ್ ಇರೋದು ಪಾಂಡವಪುರ ಗುಡ್ಡದಲ್ಲಿ. ಇದು ಪಾಂಡವಪುರ ಗುಡ್ಡ ಅಥವಾ ಬೆಟ್ಟದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು. ಇಲ್ಲಿ ಮಳೆಗಾಲದಲ್ಲಿ ಯಾವಾಗಲೂ ಮಳೆ ಮಾತ್ರ ಬಿಡೋದಿಲ್ಲ ಸ್ನೇಹಿತರೆ. ಅಷ್ಟೇ ನಾನು ಕೂಡ ಮಳೆಯಲ್ಲೂ ಕೂಡ ಎಕ್ಸ್ಪ್ಲೋರ್ ಮಾಡಿದ್ದು ಒಂದು ವಿಶೇಷವಾಗಿತ್ತು. ನೋಡಿ ಹೇಗಿದೆ ಅಂತ. ಹಾಗೆ ನೋಡಿ ಈ ದೇವಸ್ಥಾನದ ಕಪ್ಪು ಕಲ್ಲುಗಳಿಂದ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ಬೋದು. ಈ ದೇವಸ್ಥಾನ ಸಕಲೇಶಪುರ ತಾಲೂಕಿನ ಮೆಕ್ಕಣಿ ಗದ್ದೆ ಬಳಿ ಇರುವ ಬೆಟ್ಟದ ಭೈರೇಶ್ವರ ದೇವಸ್ಥಾನ ಅಂತ ಹೇಳ್ಬೋದು ಸ್ನೇಹಿತರೆ. ಏಕೆಂದ್ರೆ ಹಲವಾರು ಮಂದಿ ಪ್ರವಾಸಿಗರೇ ಸಕಲೇಶಪುರದಲ್ಲಿ ಇಂಥ ಒಂದು ದೇವಸ್ಥಾನ ನೆಲೆಸಿರುವುದೇ ತಿಳಿದಿರೋದಿಲ್ಲ. ಈ ನಡುವೆ ಇದು ಈ ಫಿಲಂ ಶೂಟಿಂಗ್ ಆದ ಮೇಲೆ, ಅಂದ್ರೆ ಲವ್ ಮಾಕ್ಟೇಲ್ 2 ಫಿಲಂ ಶೂಟಿಂಗ್ ಆದ್ಮೇಲೆ ಈ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಸಕಲೇಶಪುರ ವಿಸಿಟ್ ಮಾಡಿದಂತ ಪ್ರವಾಸಿಗರು ಈ ದೇವಸ್ಥಾನ ಮಿಸ್ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ. ಅಷ್ಟೇ ರಮಣೀಯವಾಗಿರ್ತಕ್ಕಂಥ ಒಂದು ವಿಶೇಷವಾದ ಜಾಗ ಇದು. ಹಾಗೆ ಈ ದೇವಸ್ಥಾನ ಸುತ್ತ ಜೇನುಕಲ್ಲು ಗುಡ್ಡ, ದೀಪದ ಕಲ್ಲು, ಎತ್ತಿನ ಭುಜ ಮುಂತಾದ ಬೆಟ್ಟ ಸಾಲುಗಳನ್ನೇ ನಾವು ನೋಡಬಹುದು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಈ ಬೆಟ್ಟದ ಭೈರೇಶ್ವರ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳು ಬೆಟ್ಟದ ಮೇಲೆ ನಿಂತು ಭೂ ದೃಶ್ಯವನ್ನು ನೋಡಬಹುದು. ಯಾವಾಗಲೂ ಮಂಜು ಆವೃತವಾಗಿರುವ ಮಳೆಗಾಲದಲ್ಲಿ ಬೆಟ್ಟವು ದಪ್ಪ ಮಂಜಿನಿಂದ ಆವೃತವಾಗಿರುತ್ತದೆ ಅಂತ ಹೇಳ್ಬಹುದು ಸ್ನೇಹಿತರೆ. ಈ ಆಲಯ ಸುಮಾರು 700 ವರ್ಷಗಳ ಪುರಾತನವಾಗಿದ್ದು ಸಂಪೂರ್ಣವಾಗಿ ಕರಿಶಿಲೆಯಿಂದ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ನೋಡಿದ್ರಲ್ಲ ಇವತ್ತಿನ ಒಂದು ವಿಶೇಷ ಎಕ್ಸ್ಪ್ಲೋರಿಂಗ್ ಜಾಗ. ಇದು ಸಕಲೇಶಪುರದಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಬೆಟ್ಟದ ಭೈರೇಶ್ವರ ದೇವಸ್ಥಾನ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಮತ್ತೆ ನಾನು ನಿಮಗೆ ಹೇಳ್ತೀನಿ ಒಂದು ಕೊನೆಯ ಹಾಡು. ಅದು ಏನಂದ್ರೆ ಲವ್ ಮಾಕ್ಟೇಲ್ 2 ಫಿಲಂ ಅಲ್ಲಿ ಶೂಟ್ ಮಾಡಿರ್ತಕ್ಕಂಥದ್ದು ಸಂಚಾರಿಯಾಗು ನೀ ಅಂತ ಒಂದು ವಿಶೇಷವಾದ ಒಂದು ಜಾಗದ ಫಿಲಂ ಸ್ಪಾಟ್ ಇದಾಗಿರ್ತದೆ. ಅದುವೇ ಈ ಬದುಕಿನ ಪಯಣಕ್ಕೂ ತಿರುವು ಇದೆ, ಈ ತಿರುವಲು ದಾರಿಯು ಸಾಗುತ್ತಿದೆ, ದೇವರ ಆಟವು ಜೀವನ ಪಾಠವು ಸಂಚಾರಿಯಾಗು ನೀ ಅಂತ ಹೇಳ್ತಾ ಈ ಫಿಲಂ ಸ್ಪಾಟ್ ಅಂತ ನಾವು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ಜಾಗನ ಎಕ್ಸ್ಪ್ಲೋರ್ ಮಾಡೋದು ಮಿಸ್ ಮಾಡ್ಕೋಬೇಡಿ. ಸಕಲೇಶಪುರಕ್ಕೆ ಹೋದಾಗ ಈ ಜಾಗವನ್ನು ಕೂಡ ನಿಮ್ಮ ಲಿಸ್ಟಲ್ಲಿ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಶೇಷವಾದ ಜಾಗವನ್ನು ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿದ್ದೇನೆ. ಬನ್ನಿ, ಇದರ ಪಕ್ಕದಲ್ಲಿ ಇನ್ನೊಂದು ಇಲ್ಲಿ ನಾಗಬನ ಕೂಡ ಇದೆ. ಆ ನಾಗಬನವನ್ನ ನಿಮ್ಗೆ ನಾನು ತೋರಿಸ್ತೀನಿ. ದೇವಸ್ಥಾನದ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ನಾಗಬನ. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ರಮಣವಾಗಿ ಸಿಗುತ್ತೆ. ಆ ದೇವರ ಪ್ರತಿಷ್ಠಾಪನೆ ಗ್ರಾಮಸ್ಥರು ಮಾಡಿದ್ದಾರೆ. ಇಲ್ಲಿ ನೋಡಿ, ಇದನ್ನು ನೋಡ್ಲಿಕ್ಕೆ 2 ಕಣ್ಣುಗಳು ಸಾಲಲ್ಲ. ಅಷ್ಟೇ ನಾವು ಕೂಡ ದರ್ಶನ ಮಾಡಿದ್ದು ಒಂದು ವಿಶೇಷವಾಗಿತ್ತು. ಹಾಗೆ ನಾವು ಹೋದಾಗ ದೇವಸ್ಥಾನ ಓಪನ್ ಆಗಿರಲಿಲ್ಲ. ನೋಡಿ, ಇವತ್ತಿನ ಒಂದು ವಿಶೇಷವಾದ ಜಾಗವನ್ನು ನೀವು ಎಕ್ಸ್ಪ್ಲೋರ್ ಮಾಡಿದ್ರಿ. ಹಾಗೆ ನಾವು ಕೂಡ ಎಕ್ಸ್ಪ್ಲೋರ್ ಮಾಡಿದ್ದೇವೆ. ಬನ್ನಿ, ಮತ್ತೆ ಮುಂದಿನ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ ಸ್ನೇಹಿತರೆ. ಇದೆಲ್ಲ ಟ್ರಾವೆಲ್ ಪಾರ್ಟ್ನರ್ ನನ್ನ ಜೊತೆ ಇದ್ದಿತ್ತು, ನಾನು ಮತ್ತು ನನ್ನ ಕನಸು. ಇದು ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು. ಈ ತರ ವಿಡಿಯೋಗಳನ್ನ ನಾನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಹೇಳ್ತಾ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಶೇಷವಾದ ಒಂದು ವಿಡಿಯೋ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋನ ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.